ಆಷಾಢಿ ಏಕಾದಶಿಯ ಅಂಗವಾಗಿ ನಗರದ ವಿವಿಧ ವಿಠ್ಠಲ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಹಾಗೂ ಆರಾಧನೆಗಳು ನಡೆದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಗಳಿಗೆ ಆಗಮಿಸಿ ಶ್ರೀ ವಿಠ್ಠಲನ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಅದೇ ರೀತಿ ವಡ್ಗಾಂವ್ ಬಜಾರ್ ಗಲ್ಲಿಯ ಶ್ರೀ ವಿಠ್ಠಲ್ ದೇವಸ್ಥಾನದಲ್ಲಿ ಆಷಾಢಿ ಏಕಾದಶಿಯ अंगವಾಗಿ ಭಜನೆ ಮತ್ತು कीर्तने कार्यक्रमವನ್ನು आयोजिಸಲಾಗಿತ್ತು. सालाबादप्रमाणे यावर्षी सुद्धा आपल्या वडगाव येथील विठ्ठल मंदिराच्या या एकादशीच्या कार्यक्रमानिमित्त अनेक कार्यक्रम आयोजित केलेले आहेत. त्याचप्रमाणे सकाळी 6 वाजल्यापासून अभिषेक, त्यानंतर आरती, त्यानंतर 10 ते 12 या दरम्यान महिलांचं भजनी मंडळ विठ्ठल मंदिर विकास समितीच्या वतीनं इथं त्यांचं स्वागत. त्याचप्रमाणे आता हा भजनाचा कार्यक्रम संपलेला आहे. यानंतर दुपारी 4 ते 5 या 1 तासाकरिता विशाल मोडक यांच्या तरंग या अकॅडमीचा कार्यक्रम सादर होणार आहे. त्यानंतर आमचा भक्तिगीतांचा कार्यक्रम शुभांगी कारेकर आणि गजानन घाटगे यांच्या वतीनं सादर होणार आहे. ಭಕ್ತರು ತಾಳ ಮೃದಂಗದ ನಾದದೊಂದಿಗೆ ವಿಠ್ಠಲನ ನಾಮ ಸ್ಮರಣೆ ಮಾಡಿ ಅಭಂಗಗಳನ್ನು ಹಾಡಿ ಭಕ್ತಿಮಯ ವಾತಾವರಣವನ್ನು ಸೃಷ್ಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಹಿರಿಯ ನಾಗರಿಕರು, ಯುವಕರು ಹಾಗೂ ಮಕ್ಕಳು ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ರು. ಎಲ್ಲರೂ ಸೇರಿ ಶ್ರೀ ವಿಠ್ಠಲನಿಗೆ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯದ ಸುಖ ಹಾಗೂ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ರು. ಭಕ್ತಿ, ಸೇವೆ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿದ ಈ ಕಾರ್ಯಕ್ರಮವು ಭಕ್ತಿಪೂರ್ಣ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವಿನೋಗ್ರಾಮ್ಗೆ.